ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಈ ಒಂದು ಕ್ಷೇತ್ರದ ಜನ ದೇಶಭಕ್ತರು. ಅವ್ರು ಯಾರ ಮುಖ ಹಿಡ್ಕೊಂಡು ವೋಟ್ ಮಾಡಿ ಕೇಳ್ತಾರೆ? ಕೇವಲ ಗುಜರಾತಿನ ಮುಖ್ಯಮಂತ್ರಿಯಾಗಿ ನಮ್ಗೆ ನೋಡಿದ್ವಿ ನಾವು. ಇವತ್ತು ರಾಹುಲ್ ಗಾಂಧಿಯ ಮುಖ ಹಿಡ್ಕೊಂಡು ವೋಟ್ ಕೇಳಿದ್ರೆ ಪ್ರಮೋದ್ ಮಧ್ವರಾಜ್ಗೆ ಬರುವ ವೋಟು ಬರಲ್ಲ. ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರತಕ್ಕಂತಹ ಶೋಭಾ ಕರಂದ್ಲಾಜೆ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಇವತ್ತು. ಮೇಡಮ್ ನಮಸ್ತೆ. ಹೇಗೆ ನಡೀತಿದೆ ಮೇಡಮ್ ಪ್ರಚಾರ ಎಲ್ಲ? ತುಂಬಾ ಚೆನ್ನಾಗಿದೆ. ಜನ ಉತ್ಸಾಹದಲ್ಲಿದ್ದಾರೆ, ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ. ಈ ಬಾರಿ ಮತ್ತೊಂದು ಸಾರಿ ಮೋದಿ ಬರಲೇಬೇಕು ಅನ್ನುವಂಥ ಉತ್ಸಾಹದಲ್ಲಿ ಜನ ಓಡಾಡ್ತಿದ್ದಾರೆ. ಕಳೆದ ಬಾರಿ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಚುನಾವಣೆಯಲ್ಲಿ ಮೋದಿಯವರ ಅಲೆಗಿಂತ ಮೋದಿಯವರ ಸುನಾಮಿ ಇದೆ ಅಂತ ಎಲ್ಲ ಕಡೆ ಒಂದು ಪ್ರಚಾರವನ್ನು ಮಾಡ್ಕೊಂಡಿದ್ದಾರೆ. ಸಹಜವಾಗಿ, ಯಾಕಂದರೆ ಕಳೆದ ಬಾರಿ ಅವರು ಕೇವಲ ಗುಜರಾತಿನ ಮುಖ್ಯಮಂತ್ರಿಯಾಗಿ ನಮಗೆ ನೋಡಿದ್ವಿ ನಾವು. ಈ ಬಾರಿ ದೇಶದ ಪ್ರಧಾನಿಯಾಗಿ ಈ ದೇಶಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಜನ ನೋಡಿದ್ದಾರೆ, ಅನುಭವಿಸಿದ್ದಾರೆ. ಅದಕ್ಕಾಗಿ ದೇಶದ ರಕ್ಷಣೆಗೆ, ದೇಶದ ಅಭಿವೃದ್ಧಿಗೆ ಮೋದಿ ಬೇಕನ್ನುವಂಥ ಭಾವನೆ ಇವತ್ತು ಜನರಲ್ಲಿದೆ. ಪ್ರಮೋದ್ ಮಧ್ವರಾಜ್ ಅವ್ರ ಜೊತೆ ಮಾತಾಡಬೇಕಾದ್ರೆ ಅವರು ಒಂದು ಮಾತನ್ನು ಹೇಳ್ತಾರೆ ಮೇಡಮ್. ಶೋಭಾ ಕರಂದ್ಲಾಜೆ ಅವರು ಮೋದಿ ಅವರ ಹೆಸರು ಹೇಳ್ಕೊಂಡು ಗೆಲ್ತೀನಿ ಅನ್ನೋ ಪ್ರಮೇಲಿದ್ದಾರೆ. ಆ್ಯಂಡ್ ದೆನ್ ಅವರು ಕಸ್ತೂರಿ ರಂಗನ್ ವರದಿ ಒಂದು ಚರ್ಚೆ ನಡೆಯಬೇಕಾದ್ರೆ ಆ ಸಭೆಗೆ ಗೈರಾಗುವ ಮೂಲಕ ಚಿಕ್ಕಮಗಳೂರು ಉಡುಪಿಗೆ ಒಂದು ಮೋಸ ಮಾಡಿದ್ದಾರೆ ಅನ್ನೋ ಮಾತುಗಳು ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಕಸ್ತೂರಿ ರಂಗನ್ನ ಎಲ್ಲ ಸಭೆಗಳಿಗೆ ಕೂಡ ನಾನು ಹೋಗಿದ್ದೀನಿ. ಕಾಂಗ್ರೆಸ್ಸಿನ ಅಪಪ್ರಚಾರ, JDSನ ಅಪಪ್ರಚಾರ. ಇವತ್ತು ಮೋದಿಯವರ ಹೆಸರು ಹೇಳ್ಕೊಂಡು ವೋಟ್ ಕೇಳೋಕ್ಕೆ ನಮಗೆ ಹೆಮ್ಮೆ ಇದೆ. ನಾನು ಪ್ರಮೋದ್ ಮಧ್ವರಾಜ್ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಅವ್ರು ಯಾರ ಮುಖ ಹಿಡ್ಕೊಂಡು ವೋಟ್ ಮಾಡಿ ಕೇಳ್ತಾರೆ? ರಾಹುಲ್ ಗಾಂಧಿಯ ಮುಖ ಹಿಡ್ಕೊಂಡು ವೋಟ್ ಕೇಳ್ತಾರೋ ಅಲ್ಲ ದೇವೇಗೌಡರ ಮುಖ ಹಿಡ್ಕೊಂಡು ವೋಟ್ ಕೇಳ್ತಾರ? ಇವತ್ತು ರಾಹುಲ್ ಗಾಂಧಿಯ ಮುಖ ಹಿಡ್ಕೊಂಡು ವೋಟ್ ಕೇಳಿದರೆ ಪ್ರಮೋದ್ ಮಧ್ವರಾಜ್ಗೆ ಬರುವ ವೋಟು ಬರಲ್ಲ ಅನ್ನುವಂಥದ್ದು ಜನ ಹೇಳ್ತಾ ಇದ್ದಾರೆ. ಮೇಡಮ್, ಕೊನೆಯದಾಗಿ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಏನು ಜನ ನಿಮಗೆ ಮತ ಹಾಕಬೇಕು ಅಂತ ಕೇಳಿದ್ರೆ ನಮ್ಮ ಮೂಲಕ ಯಾಕೆ ಮತ ಹಾಕಬೇಕು ಅಂತ ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು. ಹಲವಾರು ಯೋಜನೆಗಳನ್ನು ನಾನು ಈ ಕ್ಷೇತ್ರಕ್ಕೆ ತಂದಿದ್ದೀನಿ. ಅದು ಪೂರ್ಣ ಆಗಬೇಕಾಗಿದೆ. ಅದನ್ನು ಪೂರ್ಣ ಮಾಡೋಕ್ಕೆ ಜನ ವೋಟ್ ಹಾಕಬೇಕು. ಇನ್ನಷ್ಟು ಅಭಿವೃದ್ಧಿ ಕೆಲಸ ಇಲ್ಲಿ ಬರಬೇಕು. ಈ ಒಂದು ಕ್ಷೇತ್ರದ ಜನ ದೇಶಭಕ್ತರು, ದೇಶದ ಬಗ್ಗೆ ಯೋಚನೆ ಮಾಡುವಂಥವ್ರು. ಈ ದೇಶದ ರಕ್ಷಣೆಗೆ ಮೋದಿ ಬೇಕನ್ನುವಂಥ ಅದನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ವೋಟ್ ಹಾಕಬೇಕು. ಇದಿಷ್ಟು ಶೋಭಾ ಕರಂದ್ಲಾಜೆ ಅವರು ಮಾತ್ರ. ನಮಸ್ಕಾರ.